24x7 ಕರ್ನಾಟಕ.comಗೆ ಸ್ವಾಗತ. ನಾವೀಗ ಭೇಟಿ ಮಾಡಲು ಬಂದಿರುವಂಥ ಕಾಯ್ಕಿಣಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಭಾಸ್ಕರ್ ನಾಯಕ್ ಅವ್ರನ್ನ ಬನ್ನಿ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಭಾಸ್ಕರ್ ನಾಗಪ್ಪ ನಾಯಕ್. ಭಾಸ್ಕರ್ ನಾಗಪ್ಪ ನಾಯಕ್ ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾಗಿದೆ? ಕಾಯ್ಕಿಣಿ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾಗಿದೆ ಸರ್. ಅಂದಾಗೆ ಈ ಸಲ ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮೊತ್ತ ಅಂತ ಎಷ್ಟು ಬಂದಿತ್ತು ಸರ್? 467 ಚಿಲ್ಲರೆ. ಎಷ್ಟು ಮೊತ್ತ ಅಂತರದಲ್ಲಿ ತಾವು ಗೆದ್ದಿದ್ದು ಸರ್? ಅಪ್ರಾಕ್ಸಿಮೇಟ್ ಒಂದು 200 ಅಪ್ರಾಕ್ಸಿಮೇಟ್ ಅಲ್ಲಿ ಗೆದ್ದಿದ್ದೀರಾ ಸರ್. ಅಂದಾಗೆ ಈಗ ನಿಮ್ಮನ್ನ ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್ ಸದ್ಯದಲ್ಲಿ? ನಾನು ಹಾಲಿ MLA ಶ್ರೀ ಮಂಕಾಳೇಶ್ ವೈದ್ಯ ಇವರ ನೇತೃತ್ವದಲ್ಲಿ ನಾವು ಚುನಾವಣೆ ಆಗೋದು. ಅವರ ನೇತೃತ್ವದಲ್ಲಿ ನಾವು ವಿನ್ ಆಗಿದೆ. ಅವರು ಸದ್ಯ ಯಾವ ಪಕ್ಷದಲ್ಲಿ ಈಗ ಹಾಲಿ ಇಂಡಿಪೆಂಡೆಂಟ್ ಆಗಿದೆ. ಅವರು ಯಾವ ಪಕ್ಷದಲ್ಲಿ ಗುರುತಿಸ್ಕೊಳ್ತಾರೆ ಅವರೊಟ್ಟಿಗೆ ನಾವು ಇರ್ತೇವೆ. ಅಂದಾಗೆ ಸರ್, ಈಗ ನಿಮಗೆ ಈಗ ಇದು ಮೊದಲನೇ ಬಾರಿ ನಿಂತು ಗೆದ್ದಿರೋದು ಅಂತ ಹೇಳ್ತೀರಾ, ಮತ್ತೆ ನಿಮ್ಮ ಮಿಸ್ಸಸ್ ಅವರು ಹಿಂದೆ ತಾಲೂಕ್ ಪಂಚಾಯತಿ ಮೆಂಬರ್ ಅಂತ. ಹೇಗೆ ಅನ್ನಿಸ್ತಾ ಇದೆ ಸರ್ ಒಂದು ರಾಜಕೀಯ ಜೀವನ ನಿಮಗೆ? ಒಂದು ಲೆಕ್ಕದಲ್ಲಿ ಕಷ್ಟ ಅನಿಸ್ತದೆ. ಸಾರ್ವಜನಿಕ ಸೇವೆ, ಇದು ಸಾರ್ವಜನಿಕರಿಂದ ಅನೇಕ ಬೇಡಿಕೆಗಳಿರ್ತದೆ. ಹೌದು ಸರ್. ಅವರ ಬೇಡಿಕೆಗಳನ್ನು ಸರ್ಕಾರ ಮಟ್ಟದಲ್ಲಿ ಈ ವ್ಯವಸ್ಥೆಯಲ್ಲಿ ಎಲ್ಲ ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಹೌದು ಸರ್. ಒಂದ್ ಕಡೆಗೆ ಇದು ಬೇಸರನೂ ಆಗ್ತದೆ, ಒಂದ್ ಕಡೆಗೆ ಸಾರ್ವಜನಿಕ ಸೇವೆ ಮಾಡೋದು ತುಂಬಾ ಒಳ್ಳೆ ಕೆಲಸ ಅಂತ ಹೇಳಿ ಮಾಡ್ತಾ ಇದೆ. ಸರ್, ಅಂದಾಗೆ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸರ್? ನನ್ನ ತಾಲೂಕಿನಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳು ತುಂಬಾ ಒಳ್ಳೆ ರೀತಿಯಿಂದ ಕೋಪರೇಷನ್ ಕೊಡ್ತಾರೆ. ಸಾರ್ವಜನಿಕವಾಗಿ ಸಣ್ಣ ಮಟ್ಟದಿಂದ ಏನು ರೇಷನ್ ಕಾರ್ಡ್ ಹಿಡಿದು ಸದ್ಯ ಸುರಕ್ಷೆ ಇರ್ಬೋದು, ವಿಧವಾ ಪೆನ್ಷನ್ ಇರ್ಬೋದು, ಅಥವಾ ಯಾವುದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ಬೋದು, ಯಾವುದೇ ಕೆಲಸವನ್ನು ನಾನು ಹೆಚ್ಚಾಗಿ ಸಾರ್ವಜನಿಕ ಫೀಲ್ಡಲ್ಲಿದ್ದೆ. ಜನರು ನನ್ನ ಹತ್ರ ಹೆಚ್ಚು ಬರ್ತಾರೆ. ನಾನು ನನ್ನ ಆಯ್ಕೆಯಾದ ಫೀಲ್ಡ್ನಿಂದ ಸಾರ್ವಜನಿಕರ ಹೆಚ್ಚಿನ ಕೆಲಸ ಮಾಡಿಕೊಡ್ತಿದ್ದೇನೆ. ನಾನು ಯಾವುದೇ ಅಧಿಕಾರಿ ವರ್ಗದವ್ರ ಹತ್ರ ಹೋದರೂ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಿದ್ದೆ. ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದೇನೆ. ಇದು ನನಗೆ ಸಾರ್ವಜನಿಕರಿಗೆ ಒಂದು ಹೆಲ್ಪ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಸರ್. ಅಂದಾಗ ಈಗ ನೀವು ಗೆದ್ದು 4 ವರ್ಷಗಳ ಕಾಲಾವಕಾಶಗಳಾಗಿದೆ ಸರ್. ಈ 4 ವರ್ಷದಲ್ಲಿ ನೀವು ನಿಮ್ಮ ಗ್ರಾಮದ ಜನತೆಗೆ ಏನೇನಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ನನ್ನ 4 ವರ್ಷ ಅವಧಿಯೊಳಗೆ ನಾನು ಅತಿ ಹೆಚ್ಚಿದಾಗಿ ನನ್ನ ಇಡೀ ಗ್ರಾಮ ಪಂಚಾಯತ್ನಲ್ಲಿ ನಾನು ನನ್ನ ಏರಿಯಾದಾಗೆ ಹೆಚ್ಚಿನ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬ ಸಂತೋಷ. ಉದ್ದೇಶ ನಮ್ಮ ಪಂಚಾಯತ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಹೆಚ್ಚಿನ ಅಭಿವೃದ್ಧಿ, ಈಗ ಉಪಾಧ್ಯಕ್ಷ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಇಡೀ ಗ್ರಾಮದ ಕೆಲಸನೂ ಮಾಡ್ತಾರೆ. ಮೊದಲೊಟ್ಟಿಗೆ ಈ ಹಿಂದಿನ ಶಾಸಕರಿದ್ದಾರೆ, ಈಗ ಅವ್ರದ್ದು ಈ ಹಿಂದೆ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್. ಈ 2 ವರ್ಷ ಹಿಂದೆ ಇದರಲ್ಲಿ ಮಿಸಸ್ ತಾಲೂಕ್ ಪಂಚಾಯತ್ ಮೆಂಬರ್ ಇದರಿಂದ ಆ ಹಣದಿಂದ ನನ್ನ ಕ್ಷೇತ್ರ ಮತ್ತು ನನ್ನ ಈ ವಾರ್ಡನ್ನು ಇಂಪ್ರೂವ್ ಮಾಡಿಕೊಳ್ಳೆ. ಮೂಲಭೂತ ಸೌಕರ್ಯ ಅಂದರೆ ನಾನು ಹೆಚ್ಚಿನದಾಗಿ ಸ್ಕೂಲ್ ಮೊದಲನೇ ಇದೆ ನಮ್ದು ಆದ್ಯತೆ. ಅದ್ರ ಮಧ್ಯದಲ್ಲಿ ಅಂಗನವಾಡಿ, ನಾನು ಚರಂಡಿ, ನಂತರ ಏನು ರಸ್ತೆ, ಮತ್ತೆ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ, ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ. ಈಗ NRED ಇದರಲ್ಲಿ ಸಾರ್ವಜನಿಕ ಕೆಲಸವನ್ನು ಹೆಚ್ಚಿನಾಗಿ ವೈಯಕ್ತಿಕ ಹಾಗೂ ಸಾರ್ವಜನಿಕ ಕೆಲಸವನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಸರ್. ಅಂದಾಗೆ ಇನ್ನು ನಿಮಗೆ 1 ವರ್ಷ ಕಾಲಾವಕಾಶಗಳಿದೆ ಸರ್ ಈ ಗ್ರಾಮ ಪಂಚಾಯತ್. ಈ 1 ವರ್ಷ ಕಾಲಾವಕಾಶದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ನನ್ನ ಈ ಜನತಾ ಕಾಲೋನಿ ಅಂತೇಳಿ ತೆರಳಮಕ್ಕಿ ಒಂದು ವಾರ್ಡ್ ಬರ್ತದೆ. ಈ ವಾರ್ಡ್ನಲ್ಲಿ ಈ ಅವಧಿಯೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕು ಅನ್ನೋದೇ. ಸರ್ಕಾರದಿಂದ ಅನುದಾನ ಬರೋದು ಕಡಿಮೆ ಆಗುತ್ತೆ. ಹೌದು ಸರ್. ಬಂದಂತ ಅನುದಾನದಲ್ಲಿ ಹೆಚ್ಚಿನದಾಗಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. ಅದರೊಟ್ಟಿಗೆ ನನ್ನ ಗ್ರಾಮದ ಅಭಿವೃದ್ಧಿನೂ ಮಾಡಬೇಕು. ಮುಂದೆ ಈ ಫೀಲ್ಡ್ ಅಲ್ಲಿ ಇರಬೇಕು ಅಂದ್ರೆ ಗ್ರಾಮವನ್ನು ಇಟ್ಕೊಳ್ಬೇಕು. ಕೆಲಸ ಸರ್, ಅಂದಾಗ ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂತಂದ್ರೆ ನಿಮ್ಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ರೆ ಅವ್ರ ಹೆಸರೇ ಹೇಳ್ಕೋಬಹುದು ಸರ್? ಗುರುಗಳಂತೇನಿಲ್ಲ, ಆದ್ರೆ ನಾವು ಮೂಲತಃ ಆಕ್ಚುಲಿ ಜನತಾ ಪರಿವಾರದಿಂದ ಬಂದಂತ ನಮ್ಮ ತಂದೆಯವರು ಅದೇ ಇದರಲ್ಲಿ ಇದ್ದವರು. ಸ್ವಲ್ಪ ಆವಾಗಿಂದ ರಾಜಕೀಯದಲ್ಲಿ ಇದ್ದವರು. ಆ ಒಂದು ಏನು ಅವರಿಂದ ಬೆಳೆದು ಬಂದಿದೆ. ಸ್ವಲ್ಪ ರಾಜಕೀಯದಲ್ಲಿ ಇಂಟ್ರೆಸ್ಟ್, ಹಾಗಾಗಿ ರಾಜಕೀಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್. ಅಂದಾಗ ಈಗ ನಿಮ್ಮನ್ನ ಬಿಟ್ಟು ನಿಮ್ಮ ಪಂಚಾಯತಿನಲ್ಲಿ ಉಳಿದಿರುವಂಥ ಸದಸ್ಯರಿಗೆ ನಮ್ಮ 24x7 ಕರ್ನಾಟಕ.comಗೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಈಗಾಗಲೇ ನೀವು ಕಾಲ್ ಮಾಡಿದ್ರೆ ಅಂತ ಕೆಲವರು ಸದಸ್ಯರು ಫೋನ್ ಮಾಡಿದ್ರು. ಬರ್ತಾರೆ, ಅವರು ಏನು ಕೇಳ್ತಾರೆ, ನಿಮ್ಗೆ ಏನು ಅನಿಸ್ತದೆ, ಸಾರ್ವಜನಿಕವಾಗಿ ನೀವು ಏನು ಹೆಲ್ಪ್ ಆಗ್ತದೆ ಕಾರ್ಯಕ್ರಮ ಹೇಳಿ, ನೀವೇನೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳಿ ಅಂತ.
ನಮ್ಮಲ್ಲಿ ಇರುವಂಥ ಮೆಂಬರ್ ಎಲ್ಲ ಒಳ್ಳೆಯವರಿದ್ದಾರೆ. ಹೌದು ಸರ್. ಸ್ವಲ್ಪ ಲೇಡೀಸು ಮತ್ತು ಜೆಂಟ್ಸಿಗೆ ಸರಿ ಸಮಾನವಾಗಿದ್ದಾರೆ. ಹ್ಞೂ ಕೆಲಸಗಳನ್ನು ಮಾಡ್ತಾರೆ. ಮತ್ತೆ ನಮ್ಮ ಮೆಂಬರಿಗೆ ಏನು ಸಹಾಯ ಸಹಕಾರ ಬೇಕು ನಾವು ಸದಾ ನೀಡ್ತಾ ಇದ್ದೀವಿ. ಹಾಂ ಸರ್, ಅಂದಾಗ ಈಗ ನಿಮ್ಮನ್ನು ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ತಂದು ಕುಣಿಸೋದಕ್ಕೆ ನಿಮ್ಮ ಗ್ರಾಮದ ಜನತೆನೇ ಕಾರಣ. ಯಾಕೆ ಅಂತಂದರೆ ಅವರು ಮತ ನೀಡಿ ನಿಮ್ಮನ್ನು ಲೀಡಿಂಗಲ್ಲಿ ಗೆಲ್ಲಿಸಿದ್ದಾರೆ ಸರ್. ಆ ನಿಮ್ಮ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ.comಗಾಗಿ ಯಾವ ರೀತಿಯಾದಂಥ ಒಂದು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಸಾರ್ವಜನಿಕರು ನನ್ನ ಕೃತಜ್ಞತೆ ಹೇಳಬೇಕು. ಹೌದು ಸರ್. ಈ ಫೀಲ್ಡಲ್ಲಿ ಇರಬೇಕಾದ್ರೆ ಅವರ ಆಶೀರ್ವಾದ ಮಾಡೋ ಸಲುವಾಗಿ ನಾನು ಬಂದಿದ್ದೆ. ಹೌದು ಸರ್. ಅವರ ಆಶೀರ್ವಾದಕ್ಕೆ ನಾವು ಅವ್ರಿಗೆ ತಕ್ಕಾದ ಸಹಾಯ ಸಹಕಾರ ನಮ್ಮ ಊರಿನ ಅಭಿವೃದ್ಧಿ ಮಾಡಲೇಬೇಕು. ಮುಂದೆ ನಾವು ಈ ಫೀಲ್ಡಲ್ಲಿ ಬರಬೇಕಂದ್ರೆ ಸಾರ್ವಜನಿಕ ಕೆಲಸ ಮಾಡಲೇಬೇಕು. ಅವ್ರ ಸಹಕಾರ ಅವರು ಏನು ಆಶೀರ್ವಾದ ಇಲ್ಲಾಂದ್ರೆ ಮುಂದೆ ಈ ಫೀಲ್ಡಿಂಗ್ ಹೌದು ಸರ್ ಕಷ್ಟ. ರಾಜಕೀಯವಾಗಿ ಮತದಾರರನ್ನು ನಾವು ದೇವರು ಅಂತ ಭಾವಿಸಿ ಅವ್ರನ್ನ ಸೇವೆ ಮಾಡ್ಕೊಂಡು ನಾವು ನಮ್ಮ ಅದರೊಟ್ಟಿಗೆ ನಮ್ಮ ಕಾರ್ಯಕ್ರಮ ಮಾಡ್ಕೊಂಡು ಬರುತ್ತೆ. ಈ ರೀತಿಯಾದಂಥ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.